ಮಂಗಳೂರಿನ ದೃಶ್ಯ ನೀವು ನೋಡ್ತಾ ಇದ್ದೀರಾ, ಲೈವ್ ವಿಜುವಲ್ಸ್ ಇದು. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋ ಪ್ರಯತ್ನನ ಬಿಜೆಪಿ ಕಾರ್ಯಕರ್ತರು ನಡೆಸಿದ್ದಾರೆ, ಅವರನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ ಪೊಲೀಸರು. ಆ ದೃಶ್ಯಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಸಾದಿಕ್ ಪಾಷಾ ಅವರೇ, ನಿಮ್ಮಿಂದಲೇ ನಾನು ಆರಂಭಿಸ್ತೀನಿ ಸರ್. ಅಸಂಖ್ಯಾತ ಮುಸಲ್ಮಾನರು ಸೈನ್ಯದಲ್ಲೂ ಇದ್ದಾರೆ ಸರ್. ಯುದ್ಧ ಅಂತ ಬಂದಾಗ, ದೇಶದ ರಕ್ಷಣೆ ಅಂತ ಬಂದಾಗ ಜೀವ ತೆತ್ತು ಬಿಡ್ತಾರೆ, ದೇಶಕ್ಕೋಸ್ಕರ ತಮ್ಮ ಜೀವ ಕಳ್ಕೊಂಡ್ಬಿಡ್ತಾರೆ, ಶತ್ರುಗಳ ರುಂಡ ಚಂಡಾಡ್ತಾರೆ. ಬಟ್ ನನಗೆ ಅರ್ಥ ಆಗದೆ ಇರೋದು, ಈ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಕೆಲವ್ರ ಮನಸ್ಸಿನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾಕೆ ಬರುತ್ತೆ ಸರ್? ಅಲ್ಲ, ಆ ಘೋಷಣೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದನಲ್ಲ, ತಾವು ಹೇಗೆ ತೀರ್ಮಾನ ಮಾಡ್ತಾರೆ ಅವನು ಮುಸಲ್ಮಾನ್ ಅಂತ? ಗೊತ್ತಾಯ್ತಾ ಯಾರು ಕೂಗಿದಂತ ನಿಮಗೆ? ಅಲ್ಲಿ ಮುಸಲ್ಮಾನರು ಘೋಷಣೆ ಒಂದ್ ನಿಮಿಷ ಸಾದಿಕ್ ಪಾಷಾ ಅವರೇ, ಒಂದ್ ನಿಮಿಷ ಮುಸಲ್ಮಾನರು ಘೋಷಣೆ ಕೂಗಿದ್ರು ಅಂತ ಎಲ್ಲಿ ಯಾರು ಹೇಳಿದ್ದಾರೆ ಸರ್? ಅಲ್ಲಲ್ಲ, ತಾವು ಒಂದು ಇದು ಹೇಳ್ತಾ ಇದಿರಲ್ಲ, ಅದಕ್ಕೆ ಮುಸಲ್ಮಾನ ನೋಡಿ. ಇನ್ನೊಂದು ಮಾತು ಏನಂದ್ರೆ ನೋಡಿ, ಆ ಘೋಷಣೆ ತುಂಬ ತಪ್ಪು. ಹೇಳಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ತಪ್ಪು. ಅಲ್ಲಿ ಒಂದೊಂದು ಇದರಿಂದ ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ, ನಾಸಿರ್ ಹುಸೇನ್ ಜಿಂದಾಬಾದ್, ಸೈಯದ್ ನಾಸಿರ್ ಹುಸೇನ್ ಜಿಂದಾಬಾದ್, ನಾಸಿರ್ ಸಾರ್ ಜಿಂದಾಬಾದ್, ನಾಸಿರ್ ಖಾನ್ ಜಿಂದಾಬಾದ್ ಅಂತ ಬರ್ತಾ ಇದೆ. ಆ ನಾಸಿರ್ ಖಾನಿಗೆ ಪಾಕಿಸ್ತಾನ್ ಅಂತ ಒಂದು ಇದು ಕೊಟ್ಟಿದ್ದಾರೆ. ಇನ್ನೊಂದು ನೋಡಿ ಮೇಡಮ್, ಏನೆಂದರೆ ಪಾಕಿಸ್ತಾನ ಅಂದರೆ ಯಾರು ಮುಸಲ್ಮಾನರು ನೋಡಿ ಗೊತ್ತಿದೆ, ಏನು ಎಷ್ಟು ಇದು ನಡೀತಾ ಇದೆ ನಮ್ಮ ಭಾರತದಲ್ಲಿ ಮುಸಲ್ಮಾನ ಮೇಲೆ ನಡೀತಾ ಅಂತ ಗೊತ್ತಿದೆ. ಯಾರು ಮುಸಲ್ಮಾನು ಪಾಕಿಸ್ತಾನ ಅಂತ ಹೇಳಲ್ಲ. ನಮಗೆ ಪಾಕಿಸ್ತಾನ ಅಂದರೆ ಅಸಹ್ಯ. ನಮಗೆ ನಮ್ಮ ಬೈದಿಂಗೆ ಪಾಕಿಸ್ತಾನ ಹೆಸರು ನಮ್ಮ ಮೇಲೆ ಹೇಳಿದ್ರೆ ನಮಗೆ ಬೈದ್ಬಿಟ್ರೆ ನಾವು ಸುಮ್ಮನೆ ಇಟ್ಬಿಡ್ತೀವಿ. ಪಾಕಿಸ್ತಾನಿ ಅಂದರೆ ನಮ್ಮನ್ನು ಕೆಟ್ಟ ಮಾತಿನಿಂದ ತುಂಬ ದೊಡ್ಡ ಇದು. ಯಾಕಂದರೆ ಪಾಕಿಸ್ತಾನ ನಮ್ಮ ಮುಸಲ್ಮಾನಿಗೆ ದ್ರೋಹ ಮಾಡಿರೋದು. ಆ ಕಾಲದಲ್ಲಿ ನಾವು ಪಾಕಿಸ್ತಾನವ್ರು ನಮ್ಮನ್ನು ಸತ್ತೋಗ್ಬಿಟ್ರು ಅಂತ ನಾವು ಬಿಟ್ಬಿಟ್ಟಿದ್ದೀವಿ. ಯಾರು ದೇಶಪ್ರೇಮಿ ಮುಸಲ್ಮಾನ ಇದ್ದಾನೆ, ಯಾರು ಇದಿದ್ದಾರೆ ಸಂವಿಧಾನ ಇದರಲ್ಲಿ ನಡೀತಾರಲ್ಲ, ಅವರು ಪಾಕಿಸ್ತಾನ ಹೆಸರು ತಗೊಳ್ಳಲ್ಲ. ಇದು ನೋಡಿ ರಾಜಕಾರಣಿಗಳು. ನಾನು ನಿಮಗೆ ಇವಾಗ ಹೇಳಿದ್ದು ಸಾದಿಕ್ ಪಾಷಾ ಅವರೇ, ಯಾರು ದೇಶಪ್ರೇಮಿ ಇದಾರೋ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆನ ಒಪ್ಕೊಳ್ಳೋದಿಲ್ಲ ಅಂತ ನನ್ನ ಮೊದಲ ಸ್ಟೇಟ್ಮೆಂಟೇ ಅದಾಗಿತ್ತು. ಆದ್ರೆ ನನಗೆ ಅರ್ಥ ಆಗದೆ ಇರೋದು, ನೀವು ಕಳೆದ ಬಾರಿಯ ಎಲೆಕ್ಷನ್ ಟೈಮಲ್ಲೂ ನೋಡಿದಾಗ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಆಮೇಲೆ ಈ ಕೆಲವು ಲೆಫ್ಟಿಸ್ಟ್ಗಳ ಒಂದು ಪ್ರೋಗ್ರಾಮ್ಗಳು ನಡೆಯುವಾಗ ಅಲ್ಲಿ ಕೆಲವರು ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಗಳನ್ನ ಕೂಗಿದ್ದನ್ನು ಕೂಡ ನಾವು ಕೇಳಿಸ್ತೀವಿ. ಯಾಕೆ ಮನಸ್ತತ್ವ ತುಂಬಾ ನೋಡಿ, ತುಂಬಾ ದೊಡ್ಡ, ಅದು ಯಾವ ಸಮುದಾಯದವರೇ ಹೇಳಿರ್ಲಿ ಸರ್, ಉಂಡ ಮನೆಗೆ ದ್ರೋಹ ಬಗೆಯೋ ಕೆಲಸ ಅದು. ನೋಡಿ ಮೇಡಮ್, ಇದ್ರ ಮೇಲೆ ತನಿಖೆ ನಡಿಬೇಕು. ನಿಜವಾಗೂ ಹೇಳಿದ್ರೆ ಅವ್ರ ಮೇಲೆ ನೋಡಿ ಬೇಲ್ ಸಿಗಬಾರ್ದು, ಅವ್ರಿಗೆ UAPನಲ್ಲಿ ಒಳಗಡೆ ಹಾಕಬೇಕು. ಇದು ನೋಡಿ, ಸಂವಿಧಾನ ಆಗಲಿ ಮತ್ತು ನಮ್ಮ ವಿಧಾನಸೌಧಕ್ಕೆ ಏನು ಹೇಳ್ತೀನಿ, ವಿಧಾನಸೌಧ ಮೇಲೆ ಏನು ಬರೆದಿದ್ದಾರೆ, ನಾನು ಈಗ ಬರೋವರೆಗೂ ನಾನು ಓದ್ಕೊಂಡು ಬಂದೆ. ಸರ್ಕಾರದ ಕೆಲಸ ದೇವ್ರದ ಕೆಲಸ. ಅಲ್ಲಿಂದ ನೋಡಿ ಸಂವಿಧಾನವನ್ನು ನಾವು ಕಾಪಾಡಿಬಿಟ್ಟು ಅಲ್ಲಿಂದ ನಾವು ಇದಕ್ಕೆ ಒಂದು ಒಳ್ಳೆ ಇದು ಹೋಗೋದು. ಆ ಜಾಗದಲ್ಲಿ ಈ ಪಾಕಿಸ್ತಾನ ಜಿಂದಾಬಾದು ಮತ್ತು ಬೇರೆ ಘೋಷಣೆ ಎಲ್ಲ, ಈ ಹಿಂದೂ ರಾಷ್ಟ್ರೀಯ ಘೋಷಣೆಗಳು, ಪಾಕಿಸ್ತಾನ ರಾಷ್ಟ್ರೀಯ ಘೋಷಣೆಗಳು, ಅದು ಇನ್ನೊಂದು ನೋಡಿ. ಈಗ ಒಂದು ಮಾತು ಹೇಳಿದ್ರು, ವಿಧಾನಸೌಧ ಕ್ಲೀನ್ ಮಾಡಬೇಕಂತ ಹೇಳಿದ್ರು. ತುಂಬ ಒಳ್ಳೆ ಮಾತು ಹೇಳಿದ್ರು. ವಿಧಾನಸೌಧ ಕ್ಲೀನ್ ಮಾಡಲೇಬೇಕು, 8 ವರ್ಷ ಮುಂಚೆನೇ ಮಾಡಬೇಕಿತ್ತು. ಎಷ್ಟು ನೋಡಿ BJP MLಗಳು ಆ ಟೈಮ್ನಲ್ಲಿ ಅಶ್ಲೀಲಾಗಿ ವಿಡಿಯೋ ನೋಡ್ತಾ ಇದ್ರು ಕೂತ್ಕೊಂಡು. ನಿಮ್ಮ ಚಾನಲ್ಲು ಎಲ್ಲ ಏನು ನೋಡ್ತಾರೆ ಅಂತ ತುಂಬ ದೊಡ್ಡ ಇದು ಮಾಡಿಬಿಟ್ಟು ತೋರಿಸಿದ್ರು ಎಲ್ರಿಗೆ ಏನು ನಡೀತಾ ಇದೆ ಇದರಲ್ಲಿ ಕೂತ್ಕೊಂಡು. ಆ ಸರ್ಕಾರದ ಕೆಲಸ ದೇವ್ರ ಕೆಲಸ ಮಾಡೋ ಜಾಗನಲ್ಲಿ ಕೂತ್ಕೊಂಡು ಅಶ್ಲೀಲಾಗಿ ವಿಡಿಯೋ ನೋಡ್ತಾ ಇದ್ರಲ್ಲ BJP MLಗಳು. ಆವಾಗೆ ವಿಧಾನಸೌಧ ಕ್ಲೀನ್ ಮಾಡಬೇಕಿತ್ತು. ಆವಾಗೆ ವಿಧಾನಸೌಧ ಕ್ಲೀನ್ ಮಾಡಿದ್ರೆ ಘೋಷಣೆ ಬರ್ತಾ ಇರಲಿಲ್ಲ. ಎರಡು ವಿಷಯ, ಒಂದು ನೀವು ವಿಷಯಾಂತರ ಮಾಡ್ತಾ ಇದ್ದೀರಿ ಸಾದಿಕ್ ಪಾಷಾ ಅವರೇ, ಇನ್ನೊಂದು ಇವಾಗ ಸರ್ಕಾರದಲ್ಲೇ ವಿಷಯಾಂತರ ಮಾಡ್ತಾ ಇದ್ದೀರಾ, ನೀವು ವಿಷಯಾಂತರ ಮಾಡ್ತಾ ಇದ್ದೀರಾ. ನನ್ನ ಪ್ರಶ್ನೆ ಇರೋದು, ಯಾಕೆ ಪಾಕ್ ಪ್ರೇಮ ಅಂತ ಅಷ್ಟು ಪ್ರೀತಿ ಇದ್ರೆ ಸರ್, ಯಾರ್ ಕೈಕಾಲ್ ಕಟ್ಟಾಕಿ ಅಯ್ಯೋ ನೀವು ಹೋಗ್ಬೇಡ್ರಪ್ಪ, ನೀವು ಹೋಗಿದ್ರೆ ದೇಶ ಉದ್ಧಾರ ಆಗಲ್ಲ, ಫ್ಲೈಟ್ಸ್ ಇದೆ, ಆ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲ, ಅವನು ಹೇಳ್ತಾ ಇಲ್ಲ. ಅವನು ನಾಸಿರ್ ಖಾನ್ ಜಿಂದಾಬಾದ್ ಅಂತ ಹೇಳ್ತಾ ಇರೋದು. ಅದು ಇನ್ನೊಂದು ನೋಡಿ, ಎಷ್ಟು ಜನ ಆ ವಿಡಿಯೋ
ಪ್ರಶ್ನವ್ರು ಇದ್ರಲ್ಲ, ಯಾಕೆ ಕ್ಯಾಮ್ರಾ ಅವ್ರ ಮೇಲೆ ತೋರಿಸ್ಲಿಲ್ಲ? ಲೇ. ಪ್ರಶ್ನವ್ರು ಅವ್ರ ಮೇಲೆ ಯಾರು ಘೋಷಣೆ ಕೂಗ್ದಲ್ಲ. ಕೇಳಿಸ್ಕೊಳ್ಳಿ ಸಾದಿಕ್ ಪಾಷಾ. ಪಾಕಿಸ್ತಾನದ ಧೈರ್ಯ, ಅಷ್ಟು ಧೈರ್ಯ ಇರಬೇಕು. ಅದು ಸದನದಲ್ಲಿ, ಇದರಲ್ಲಿ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ಬೇಕಂದ್ರೆ ಎಷ್ಟು ಧೈರ್ಯ ಇರಬೇಕು. ಧೈರ್ಯ ಇಲ್ಲ, ಯಾರು ಇಲ್ಲ. ಅದು ಏನೋ ಮಿಸ್ಟೇಕ್ ಆಗಿದೆ, ಅದ್ರ ಮೇಲೆ ತನಿಖೆ ಆಗ್ಬೇಕು. ತನಿಖೆ ಆದ್ರೆ ನಿಜವಾಗಿ ಇದು ಮಾಡಿದ್ರೆ ವಿಧಾನಸೌಧನಲ್ಲಿ ನಿಲ್ಲಿಸ್ಬಿಟ್ಟು ಶೂಟ್ ಮಾಡ್ಬೇಕು ಕಾನೂನು ಅವ್ರಿಗೆ. ದಿಸ್ ಇಸ್ ದ ಸ್ಟ್ಯಾಂಡ್ ಸರ್. ಶೂಟ್ ಮಾಡೋದ್ರ ಬಗ್ಗೆ ನಾನು ನೀವು ಹೇಳೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಆದ್ರೆ ಕಠಿಣ ಕ್ರಮ ಆಗಬೇಕು ಅನ್ನೋ ನಿಮ್ಮ ಮಾತನ್ನ ನಾನು ಒಪ್ಕೊಳ್ಳೋದಿಲ್ಲ. ಘೋಷಣೆ ಯಾರು ಹೇಳ್ತಾರೆ? ಕಠಿಣ ಕ್ರಮ ಆಗಬೇಕು ಅನ್ನೋ ನಿಮ್ಮ ಮಾತನ್ನ ಒಪ್ಕೊಳ್ತಾ ನಾನು ಅಶ್ವಿನಿ ಶಂಕರ್ ಕಡೆ ಹೋಗ್ತಾ ಇದ್ದೀನಿ. ಅಶ್ವಿನಿ ಶಂಕರ್, ಅದು ಅವ್ರ ಮೇಲೆ ಆಗ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.